ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಮಾರ್ಟ್ ಪೌಡ್ರ್ ಪ್ರಿಪೇರ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲ ಹುರ್ಕೊಳ್ತಾ ಇದ್ದೆ ಎಲ್ಲನೂ ಇವತ್ತು. ಸೊ ಹುರಿದು ಎಲ್ಲ ಇಟ್ಟಿದ್ದೀನಿ. ಕಡಲೆ ಬೀಜನೂ ಹುರಿದಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಸಿಪ್ಪೆ ತೆಗೆದು ಇದಕ್ಕೆ ಬೆರೆಸ್ಕೊಬೇಕು. ಸೊ ಹಾಗಾಗಿ ನನ್ನ ಮಕ್ಕಳೆಲ್ಲ ಇವಾಗ ಸ್ಕೂಲಿಂದ ಬಂದರು. ರಾಗಿ ಎಲ್ಲ ಹುರ್ಕೊಂಡ್ರೆ ಅದು ಒಂಥರ ಹಸಿ ಹಸಿ ವಾಸನೆ ಬರೋದಿಲ್ಲ. ಇಲ್ಲ ಅಂದರೆ ಹಿಟ್ಟೆಲ್ಲ ಸ್ವಲ್ಪ ಹಸಿ ಹಸಿ ವಾಸನೆ ಬರುತ್ತೆ. ಹಾಗಾಗಿ ರಾಗಿನೆಲ್ಲ ನೀಟಾಗಿ ಘಮ್ಮ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಸೊ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ನೋಡಿ, ಹಾಗಾಗಿ ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕು. ಈಗ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾಕ್ಬಿಟ್ಟು ಆಮೇಲೆ ಮಿಷಿನ್ಗೆ ಹಾಕ್ಸ್ಕೊಂಬರೋಣ ಅಂತ ಹೇಳಿ. ಈಗಾಗಲೇ ಒಂದು ವೀಕಿಂದ ಮಳೆನೇ ಹಿಡ್ಕೊಂಡಿತ್ತಲ್ಲ, ಸಣ್ಣದಾಗಿ ಜಿಡಿ. ಹಾಗಾಗಿ ಇದಕ್ಕೆ ಸ್ವಲ್ಪ ಬಿಸಿಲಿರಬೇಕು, ಇಲ್ಲಾಂದರೆ ಹಿಟ್ಟೆಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಒಣಗಿದ್ರೆ ಸ್ವಲ್ಪ ಬಿಸಿಲಲ್ಲಿ ಆಗ ನೀಟಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಲೇಟ್ ಮಾಡಿದೆ. ಈಗ 1 kg ಅಷ್ಟು ನನ್ನ ಫ್ರೆಂಡ್ ಬೇಕು ಅಂತ ಹೇಳಿದ್ದಾರೆ, ಅವ್ರಿಗೂ ಕಳಿಸ್ಕೊಡ್ಬೇಕು. ಸೊ ಹಾಗಾಗಿ ನಮಗೂ ಖಾಲಿ ಆಗಿಬಿಟ್ಟಿತ್ತು. ಮಕ್ಕಳು ಡೈಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕುಡಿದು ರೂಢಿಯಾಗಿ ಈಗ ಒಂದು 3-4 ಡೇಸಿಂದ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಹಬ್ಬದಲ್ಲಿ ಬ್ಯುಸಿಲಿದ್ದೆ, ವರಮಹಾಲಕ್ಷ್ಮಿ ಹಬ್ಬ ಮತ್ತು ಶ್ರಾವಣ ಶನಿವಾರ ಅಂತ ಹೇಳಿ. ಸೊ ಹಾಗಾಗಿ ಅದನ್ನೆಲ್ಲ ಕಳೀಲಿ, ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಎಲ್ಲ ಪ್ರಿಪೇರ್ ಮಾಡಿರೋ ಅಂಥದ್ದು. ಇವತ್ತು ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕು. ಬೆಂಗಳೂರಲ್ಲಿ ತುಂಬ ದಿನಗಳ ನಂತರ ಬಿಸಿಲು ಬಂದು ಇವತ್ತು ಬಟ್ಟೆ ಎಲ್ಲ ಒಣಗಿದೆ. ನಾನಂದು ಕಾಂಪೌಂಡ್ ಮೇಲೆಲ್ಲ ಹಾಕಿದ್ದೆ, ಬಟ್ ಬಿಸಿಲು ಬೀಳುತ್ತೆ. ಈ ಕಡೆ ಮೋಲ್ಡ್ ಇದೆಯಲ್ವ, ಹಾಗಾಗಿ ಅಷ್ಟು ಬಿಸಿಲು ಬರಲ್ಲ ಅಂತ ಹೇಳಿ. ಸೊ ಮತ್ತು ಇನ್ನೊಂದು ಶುಂಠಿ ನೋಡಿ, ಶುಂಠಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ತೆಗಿಬೇಕು. ಮಳೆ ಹುಯ್ದಿದ್ಕಂತೂ ತುಳಸಿ ಗಿಡ ಪಾಟಲ್ಲಿ ತುಂಬ ಒಟ್ಲು ಥರ ಉಟ್ಬಿಟ್ಟಿದೆ ಎಲ್ಲನೂ ನೋಡಿ. ಎಷ್ಟಿದೆ ಅಂತ ಕಾಣಿಸ್ತಿದೆ ಅನಿಸುತ್ತೆ. ಚೆನ್ನಾಗಿದೆ. ಇದನ್ನು ಅಲ್ಲಿ ಹೋಗಿದ ಇದು ಮಳೆ ಹುಯ್ದ ಮೇಲೆ ತುಂಬ ಚೆನ್ನಾಗಿ ಚಿಗುರ್ತಾ ಇದೆ. ಇದು ನಿಂಬೆಹಣ್ಣು ಗಿಡ, ಮುಳ್ಳಿದೆ ತುಂಬ ಇದರಲ್ಲಿ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪಾರ್ಕಲ್ಲಿತ್ತು ಅಂತ ಹೇಳಿ ಪಾರ್ಕಿಗೆ ವಾಕಿಂಗ್ ಹೋಗಬೇಕಾದ್ರೆ ಒಂದು ಗಿಡ ತೊಗೊಂಡು ಬಂದಿದ್ವಿ. ಅದು ತುಂಬ ಚೆನ್ನಾಗಿ ಬಂದಿದೆ ಈಗಂತ. ನೆಕ್ಸ್ಟ್ ಇದು ಎಲ್ಲ ದಾಸವಾಳದ ಗಿಡ ಮೊಗ್ಬಿಟ್ಟಿದೆ. ಈ ಕಡೆ ಮಲ್ಲಿಗೆ ಗಿಡ ಚಿಗುರ್ತಾ ಇದೆ. ನಾನೆಲ್ಲ ಪೇಂಟದ ಬಾಕ್ಸ್ಗಳಿದ್ವಲ್ಲ, ಪೇಂಟ್ ಡಬ್ಬಗಳು, ಸೊ ಹಾಗಾಗಿ ಅದರಲ್ಲಿ ಹಾಕಿದ್ದೆ ಗಿಡಗಳನ್ನೆಲ್ಲ ನೋಡಿ. ಇವತ್ತೊಂದು ಸ್ವಲ್ಪನೂ ಮಳೆ ಇಲ್ಲ ನಿನ್ನೆಯಿಂದ. ನಮ್ಮ ಗಿಡ ನೋಡಿ, ಆವಾಗ ಮಳೆ ಎಷ್ಟು ಎಳೆಯದು ಚಿಗುರ್ತಾ ಇದ್ದಾಗ ಈಗೆಲ್ಲ ಬಲ್ತೋಗಿ ಎಲ್ಲ ಯಾವ ರೀತಿ ಆಗಿದೆ ಅಂತ ಸ್ವಲ್ಪ ಕಟ್ಟು ಮಾಡಿಸಿದ್ವಿ. ಯಾಕಂದರೆ ಕಿಟಕಿಗೆಲ್ಲ ಬರ್ತಾಯಿತ್ತು, ಬಾಗಿಲಿಗೆಲ್ಲ ಫುಲ್ಲು ಮುಚ್ಕೊಂಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಎಲ್ಲ ಕಟ್ ಮಾಡಿಸಿದ್ದೆ ಗಿಡ ಎಲ್ಲನೂ. ಸೊ ಇವಾಗ ಬಟ್ಟೆ ಎಲ್ಲ ಒಣಗಿದೆ, ಎತ್ಕೊಬೇಕು. ಇವತ್ತು ನೋಡಿ ಕಾಂಪೌಂಡ್ ಮೇಲೆಲ್ಲ ಹಾಕ್ಬಿಟ್ಟಿದ್ದೀನಿ ಸುತ್ತನೂ, ಯಾಕಂದರೆ ಬೇಗ ಒಣಗಲಿ, ಬಿಸಿಲಿತ್ತಲ್ವ ಹಾಗಾಗಿ ಅಂತ. ಇದು ನಾನು ಹ್ಯಾಂಗಿಂಗ್ದು ಐಕಿಯಾದಲ್ಲಿ ತಂದಿದ್ನಲ್ವ, ಸ್ಯಾಕ್ಸ್ಗಳು ಅಥವಾ ನ್ಯಾಪ್ಕಿನ್ನು, ಈ ಥರ ಶಾರ್ಟ್ ಚಿಕ್ಕದ ಬಟ್ಟೆಗಳು ಯಾವುದಾದ್ರೂ ಹಾಕ್ಕೊಬೋದು ಅಂತ. ಸೊ ಅದು ಯೂಸ್ ಆಗುತ್ತೆ ಈಗ ನನಗೆ. ಇವತ್ತು ಆಲ್ರೆಡಿ 8 o'clock ಆಗ್ತಾಯಿದೆ ಟೈಮು. ಬೆಳಗ್ಗೆ ಪಲಾವ್ಗೆ ಅಂತ ಎಲ್ಲ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಸೊಪ್ಪೆಲ್ಲ ಸೋಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿತ್ತು ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ನೀಟಾಗಿ ಎಲ್ಲ ಸೋಸಿ ಇಟ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಲೇಟ್ ಆದ್ರೂ ಬೇಗ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೇಗ ಕುಕ್ಕರಲ್ಲಿ ಕೂಗಿಸ್ಬೋದು. ಸೊ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಪಲಾವ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಬೇಕು. ಮೆಂತ್ಯ ಸೊಪ್ಪು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ವೆಜಿಟೇಬಲ್ಸಲ್ಲಿ ಇದು ಕ್ಯಾರೆಟ್, ಬೀನ್ಸ್, ಇದು ಗೆಡ್ಡೆಕೋಸು ಅಂತ ಹೇಳ್ತೀವಿ ನಾವು, ನೋಕೋಲ್ ಅಂತಲೂ ಹೇಳ್ತೀವಿ. ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಒಂದು ಚಿಕ್ಕದ ಆಲೂಗೆಡ್ಡೆ ಇದ್ದರೆ ಹಾಕ್ಕೊಬೋದು. ಮತ್ತು ಬಟಾಣಿ, ಹಸಿ ಬಟಾಣಿ ಸೀಸನಲ್ಲಿ ಹಸಿ ಬಟಾಣಿ ಹಾಕ್ಕೊಬೋದು. ಇಲ್ಲ ಒಣ ಬಟಾಣಿನೇ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಅಂದರೆ ಸ್ವಲ್ಪ ಅದು ಬೇಯಿಸ್ಕೊಬೇಕು. ಇಲ್ಲ ಅಂದರೆ ಸ್ವಲ್ಪ ಬೇಯಲ್ಲ ಬೇಗ ಅದು, ಹಾಗಾಗಿ. ಸೊ ನಾನು ನಾಳೆ ಟಿಫನ್ಗೆ, ಪಲಾವ್ಗೆ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ, ರಾಯರ ವಾರ. ಇವತ್ತು ಬೆಳಗ್ಗೆನೇ ಎದ್ದು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಮಕ್ಕಳಿಗೆ ಟಿಫನ್ ಮಾಡೋಣ ಅಂತ ಈಗ ಕಿಚನ್ಗೆ ಬಂದೆ. ವೆಜಿಟೇಬಲ್ಸ್ ಎಲ್ಲ ನೈಟೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಮತ್ತು ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಕಟ್ ಮಾಡಿಕೊಂಡು ಮತ್ತು ಮಸಾಲೆ ಎಲ್ಲ ರುಬ್ಕೊಂಡು ಈಗ ಕುಕ್ಕರ್ ಇಟ್ಕೊತಾ ಇದ್ದೀನಿ. ಯಾಕಂದರೆ ಮಕ್ಕಳಿಗೆ 8 o'clock ರೆಡಿ ಇರಬೇಕು ಟಿಫನ್ನು. ಸೊ ಹಾಗಾಗಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಮಸಾಲೆ, ಪಲಾವ್ ಸಾಮಾನೆಲ್ಲ ಇರುತ್ತಲ್ವ ಅದೆಲ್ಲ ಮಿಕ್ಸ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಒಂದು ಸ್ವಲ್ಪ ಈರುಳ್ಳಿ, ಚೂರು ತೆಂಗಿನಕಾಯಿ, ಪುದೀನ, ಕೊತ್ತಂಬರಿ, ಇದಿಷ್ಟು ಹಸಿಮೆಣ್ಸಿನ್ಕಾಯಿ, ಇದಿಷ್ಟು ಮಸಾಲೆನ ರುಬ್ಕೊಂಡಿರ್ತೀನಿ. ಸೊ ಈಗ ಅದನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊತೀನಿ ಫಸ್ಟು. ನೆಕ್ಸ್ಟ್ ಈಗ ನೋಡಿ ಮೆಂತ್ಯ ಸೊಪ್ಪನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡ್ಕೊಬೇಕು. ಇದು ನಾನು ಹಾಕಿರೋವಂಥದ್ದು ಕಡಲೆಕಾಯಿ ಎಣ್ಣೆ.
ಸೊ ಈಗ ರುಬ್ಬಿರುವಂಥ ಮಸಾಲೆ ಎಲ್ಲನೂ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಅದು ಹಸಿ ಹಸಿ ಸ್ಮೆಲ್ಲು ಅದೇ ರೀತಿ ಹೊಡಿತಾ ಇರುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಪಲಾವು. ನಾನು ನಿನ್ನೆ ಶ್ರಾವಣ ಶನಿವಾರದಲ್ಲಿ ಪಲಾವ್ ಮಾಡಿದ್ದಕ್ಕೆ ಎಲ್ಲರೂ ತುಂಬ ಚೆನ್ನಾಗಿದೆ ಪಲಾವ್ ಅಂತ ಹೇಳ್ತಾಯಿದ್ರು. ಸೊ ಸಖತ್ ಖುಷಿ ಆಯಿತು ನನಗೆ. ನೆಕ್ಸ್ಟ್ ಈಗ ಮೆಂತ್ಯ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಬೇಕು. ಎಳೆದೇ ತಗೊಳ್ಳಿ, ಇಲ್ಲಾಂದರೆ ಕಡ್ಡಿ ಇದ್ದರೆ ಅದು ಪಲಾವಲ್ಲಿ ಹಾಗಾಗಿ ಸಿಗ್ತಾ ಇರುತ್ತೆ. ಹಾಗಾಗಿ ಈಗ ಸೊಪ್ಪೆಲ್ಲ ಕಟ್ ಮಾಡಿ ನೀಟಾಗಿ ಹಾಕ್ಕೊಂಡು ಅದನ್ನು ಎಲ್ಲನೂ ಎಣ್ಣೆಯಲ್ಲಿ ಬಾಡಿಸ್ಕೊತೀನಿ. ಅದು ಹಸಿ ವಾಸನೆ ಹೋಗೋವರೆಗೂ, ಇಲ್ಲಾಂದರೆ ಮೆಂತ್ಯ ಅದು ಸ್ವಲ್ಪ ಕಹಿ ಕಹಿ ಬರುತ್ತೆ ಪಲಾವ್ಗೆ. ಹಾಗಾಗಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ನೆಕ್ಸ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಇಲ್ಲಿ ನಾನು 4 ಜನಕ್ಕೆ ಆಗೋವಂಥ ಕ್ವಾಂಟಿಟಿ ಮಾಡ್ತಾ ಇರೋವಂಥದ್ದು. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ಕೊಬೋದು. ನೆಕ್ಸ್ಟು ಇದನ್ನು ಹಸಿ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿ ಆಮೇಲೆ ನಾನು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ ನೀಟಾಗಿ ಎಲ್ಲ ಫ್ರೈ ಆಗಬೇಕು. ನೆಕ್ಸ್ಟ್ ಈಗ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಕಟ್ ಮಾಡಿ ತೊಳ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಈಗ ಸೇರಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ಬಟಾಣಿ ಇದ್ದರೂ ಹಾಕೊಬೋದು, ತುಂಬ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ನೀಟಾಗಿ ಉಪ್ಪಿಟ್ಕೊಂಡು ಬೇಯೋ ಅಷ್ಟರಲ್ಲಿ ನಾನೀಗ ಅಕ್ಕಿನೂ ನೀಟಾಗಿ ತೊಳೆದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ನೀವು ಎಣ್ಣೆ ಕಮ್ಮಿ ಆದರೆ ಈಗ ಸ್ವಲ್ಪ ಹಾಕ್ಕೊಬೋದು. ಸೊ ನೆಕ್ಸ್ಟು ನಾನು ಈಗ ನೀರು ಹಾಕ್ಕೊತೀನಿ. ಈಗ ನಾನು 2.5 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಒಂದು 3 ಲೋಟ 3 ಲೋಟದಷ್ಟು ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಉಪ್ಪು ಕರೆಕ್ಟ್ ಇದೆಯಾ ಏನು ಅಂತ ಈಗ ಸ್ವಲ್ಪ ರುಚಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಈಗ ನಾನು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊತೀನಿ. ಈಗ ಬಿಸಿ ಬಿಸಿಯಾಗಿರುವಂತಹ ವೆಜಿಟೇಬಲ್ ಪಲಾವ್ ಮಾರ್ನಿಂಗ್ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ರೆಡಿಯಾಗಿದೆ. ಸೊ ತಿಂದು ಹೇಗಿದೆ ಅಂತ ನೋಡೋಣ. ಇವತ್ತು ಬಾಳೆ ಎಲೆ ಇತ್ತು, ಸೊ ಹಾಗಾಗಿ ನಾನು ಬಾಳೆ ಎಲೆಯಲ್ಲಿ ಮಕ್ಕಳಿಗೆ ಹಾಕ್ಕೊಟ್ಟಿದ್ದೀನಿ ಮನೇಲಿ ತಿನ್ನೋಕ್ಕೆ ಅಂತಲೇ. ಸೊ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ, ನೀವು ಒಂದ್ಸತಿ ಟ್ರೈ ಮಾಡಿ. ನಾವಿವತ್ತು ಅಮ್ಮಾಸ್ ಪೇಸ್ಟ್ರೀಸಲ್ಲಿದ್ದೀವಿ. ಮಕ್ಕಳು ಸ್ಕೂಲಿಂದ ಬರಬೇಕಾದ್ರೆ ಏನಾದ್ರು ತಿಂಡಿ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಬಂದ್ವಿ. ಇಲ್ಲಿ ನೋಡಿದ್ರೆ ಕೇಕ್ ಡಿಸೈನ್ಸ್ ಅಂತೂ ಸೂಪರಾಗಿತ್ತು. ಹಾಗಾಗಿ ಸ್ವಲ್ಪ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರೋವಂಥ ಡಿಸೈನ್ಗಳಿದೆ. ಇದೆಲ್ಲ ಕೇಕೇನೆ, ಕಾರ್ ಮಾಡೆಲ್ಗಳು. ಮತ್ತು ಇದು ನೋಡಿ ಅನಿಮಲ್ಸ್ ಥೀಮಲ್ಲಿ ಮಾಡಿದ್ದಾರೆ. ಇದೆಲ್ಲ ಬಟರ್ಫ್ಲೈ ಥೀಮಲ್ಲಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ, ಆ ರೀತಿ ಇದೆ. ಸೊ ಹಂಗಾಗಿ ಯಾರಿಗಾದ್ರೂ ಬೇಕಂದರೆ ಅಮ್ಮಾಸ್ ಪೇಸ್ಟ್ರೀಸ್ಗೆ ಬಂದು ಕೇಕ್ನ ಬುಕ್ ಮಾಡ್ಕೊಳ್ಳಿ ಅಂತಲೇ ಸಜೆಸ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಫ್ರೂಟ್ ಕೇಕ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಲೇಡೀಸ್ಗೆ ಮೇಕಪ್ದು ಐಟಮ್ಸ್ ಎಲ್ಲ ಯೂಸ್ ಮಾಡಿರುವಂಥ ಕೇಕ್ಸ್ಗಳದೆಲ್ಲ ಸ್ಯಾಂಪಲ್ ಎಲ್ಲ ಇದೆ ಇಲ್ಲಿ. ಸೊ ಇದು ಅಷ್ಟೇ ಯೂನಿಕಾರ್ನ್ದಿದೆ, ಮತ್ತು ಇದು ಟೆಡಿ ಬೇರ್ದಿದೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರದ್ದು ಎಲ್ಲ. ಇದೆಲ್ಲ ರೋಸ್ದಿದೆ, ತುಂಬ ಚೆನ್ನಾಗಿದೆ ಇದೆಲ್ಲನೂ. ಸೊ ಎಷ್ಟು ಚೆನ್ನಾಗಿರೋ ಡಿಸೈನ್ಗಳಿದೆ ಅಂತಂದರೆ ನಾವು ಇಂಟರ್ನೆಟ್ಟಲ್ಲಿ ನೋಡ್ತೀವಲ್ಲ ಆ ರೀತಿಯೇ ಇದೆ ಎಲ್ಲನೂ. ಡಿಸೈನ್ಸ್ ಆಲ್ರೆಡಿ ಮಾಡಿಟ್ಟಿದ್ದಾರೆ ನೋಡಿ. ಇದು ಮಕ್ಕಳಿಗೆ ಇಷ್ಟ ಆಗುವಂಥ ಡಿಸೈನ್ಸ್, ಇದು ತುಂಬ ಚೆನ್ನಾಗಿದೆ. ಮಕ್ಕಳು ಚೆನ್ನಾಗಿದೆ ಇಲ್ಲೂ ಅಷ್ಟೇ ರೆಡಿ ಇರೋವಂಥ ಫ್ರೂಟ್ಸ್ದು ಕೇಕ್ಸ್ಗಳು 1/2 kg 1 kgನಲ್ಲೂ ಅಷ್ಟೇ ತುಂಬ ವೆರೈಟಿ ಇದ್ದು ಡಿಸೈನ್ ಆಗಿತ್ತು ಕೇಕ್ಸ್ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಯಾರ್ದಾದ್ರೂ ಬರ್ತ್ಡೇ ಅಥವಾ ಆ್ಯನಿವರ್ಸರಿ ಏನಾದರೂ ಸೆಲೆಬ್ರೇಷನ್ ಇದ್ದಾಗ ಬಂದು ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ, ಯಾವ್ಯಾವ ರೀತಿ ಡಿಸೈನ್ಸ್ ಮಾಡ್ತಾರೆ ಅವರು ಅಂತ ಹೇಳಿಬಿಟ್ಟು ಡಿಸ್ಪ್ಲೇನೂ ಹಾಕಿದ್ದಾರೆ ನೋಡಿ. ಇಲ್ಲೂ ಅಷ್ಟೇ ವೆರೈಟೀಸ್ ಆಫ್ ಕೇಕ್ಸ್ ಇದೆ.
ಸೊ ತುಂಬ ಚೆನ್ನಾಗಿದೆ. ಅವರೇ ಅಂದರೆ ಫ್ರೂಟ್ ಕೇಕ್ ಬೇಕಂದರೆ ನಾವೇ ಯಾವ್ಯಾವ ರೀತಿ ಫ್ರೂಟ್ಸ್ ಬೇಕು ಅಂತ ತೊಗೊಂಡೋಗಿ ಕೊಟ್ಟರೆ ಅವರು ಮಾಡಿಕೊಡ್ತಾರಂತೆ, ಕಮ್ಮಿ ಆಗುತ್ತಂತೆ ರೇಟು. ಸೊ ಇಲ್ಲಿ ಕಪ್ ಕೇಕ್ಸ್ ಎಲ್ಲ ಇತ್ತು, ಡೋನಟ್ ಇತ್ತು. ನನ್ನ ಮಕ್ಕಳೆಲ್ಲ ಬೇಕು, ಅದು ಬೇಕು ಇದು ಬೇಕಂತ ಎಲ್ಲ ನೋಡ್ತಾಯಿದ್ರು. ಸೊ ನಾನು ಸಾಕು ಇವಾಗ ತಿಂತಾ ಇರೋದೆ ಅಂತ ಹೇಳಿಬಿಟ್ಟು ಹನಿ ಕೇಕ್ ತುಂಬ ಚೆನ್ನಾಗಿತ್ತು. ಹಾಗಾಗಿ ಹನಿ ಕೇಕ್ ತೊಗೊಂಡು ಬಂದ್ವಿ. ನೋಡಿ ಇಲ್ಲೆಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಯಾವ್ಯಾವ ಡಿಸೈನ್ಸ್ ಕೇಕ್ ಎಲ್ಲ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಅಮ್ಮಾಸ್ ಪೇಸ್ಟ್ರೀಸಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಇವ್ರದ್ದೇ ಫ್ರ್ಯಾಂಚೈಸಿ ತೊಗೊಂಡು ಬೇರೆ ಮಾಡಿರ್ತಾರೆ. ನನ್ನ ಮಗಳು ಬರ್ಡೇಲಿ ಒಂದು ಮಾಡಿಸ್ಬಿಟ್ಟು ಡಿಸೈನೇ ನೋಡೋಕ್ಕಾಗಲ್ಲ ಆ ರೀತಿ ಮಾಡಿಕೊಟ್ಟಿದ್ರು. ಬಟ್ ಅಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗೇ ಇರಲಿಲ್ಲ. ಸೊ ನಾವು ತೊಗೊಬಂದ್ಬಿಟ್ಟು ಏನು ಈ ಥರ ಇದೆ, ಅದು ಬಟರ್ಫ್ಲೈ ಥರನೇ ಇರಲಿಲ್ಲ, ಆ ರೀತಿ ಮಾಡಿಕೊಟ್ಟಿದ್ರು. ಬಟ್ ಇಲ್ಲಂತೂ ಸೂಪರಾಗಿದೆ ನೋಡಿ. ಇದೆಲ್ಲ ಫ್ರೂಟಲ್ಲಿ ಮಾಡಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಹಾಫ್ KG 1 KGದೆಲ್ಲ ರೆಡಿ ಇತ್ತು. ಬರ್ತ್ಡೇ ಏನಾದರೂ ಸೆಲೆಬ್ರೇಷನ್ ಇದ್ದಾಗ 1 ಡೇ ಬಿಫೋರೇ ಹೇಳಬೇಕು, ಇಲ್ಲಾಂದರೆ ಹಾಗೆ ಹೋದ್ರೂ ಅಲ್ಲೇ ರೆಡಿ ಇರೋದೇ ಸಿಗುತ್ತೆ. ತಿನ್ನೋದಕ್ಕೆ ಏನಾದ್ರು ಬೇಕು ಅಂತ ಹೇಳಿದ್ರು. ಅಲ್ಲೇ ಬರೋ ದಾರಿನಲ್ಲೇ ಅಮ್ಮಾಸ್ ಪೇಸ್ಟ್ರೀಸ್ ಇತ್ತು, ಅಲ್ಲಿ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಕೇಕ್ ಡಿಸೈನ್ಸ್ ಎಲ್ಲ. ಸೊ ನೋಡ್ಕೊಂಡು ಬಂದಿದ್ದೀವಿ. ಯಾರ್ದಾದ್ರು ಬರ್ತ್ಡೇ ಇದ್ದಾಗ ಆ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬೇಕಾಗಿರೋ ಅಂಥ ಎಲ್ಲನೂ ವೆರೈಟಿ ಆಫ್ ಡಿಸೈನ್ಸ್ ಇತ್ತು. ಫ್ರೂಟ್ಸ್ ಆಗಿರ್ಬೋದು, ಅನಿಮಲ್ ಥೀಮಲ್ಲಿ ಬಟರ್ಫ್ಲೈದಾಗಿರ್ಬೋದು, ಮತ್ತು ಟೆಡಿ ಬೇರ್ದು, ಯೂನಿಕಾರ್ನ್ದು ತುಂಬ ಡಿಸೈನ್ಸ್ ಇತ್ತು. ಸೊ ಎಲ್ಲ ನೋಡ್ಕೊಂಡು ಬಂದ್ವಿ. ಸಕ್ಕತ್ತಾಗಿದೆ. ಇದು ಅಮ್ಮಾಸ್ ಪೇಸ್ಟ್ರೀಸ್ ಇರುವಂಥದ್ದು ಭಾರತ್ ನಗರ್ ಬ್ರ್ಯಾಂಚು, ಅನುಪಮ ಹಾಸ್ಪಿಟ್ಲು ಆಪೋಸಿಟ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಯಾರಿಗಾದ್ರು ಬೇಕಂದರೆ ಹೋಗಿ ಅಲ್ಲೇ ತೊಗೊಂಡು ಬನ್ನಿ. ನಾವು ಬರ್ತಾ ಸ್ವಲ್ಪ ಬಿಸ್ಕೆಟ್ಸು ಮತ್ತು ಹನಿ ಕೇಕ್ ತೊಗೊಂಡು ಬಂದ್ವಿ. ಹಾಗೆ ಪಪ್ಪಾಯ ಇತ್ತು ಅಲ್ಲಿ. ಸೊ ಪಪ್ಪಾಯನೂ ತೊಗೊಂಡು ಬಂದೆ. ಮಕ್ಕಳಿಗೆ ಬೆಳಗ್ಗೆ ಇವತ್ತು ಬಾಕ್ಸಿಗೆ ಸ್ಕೂಲ್ಗೆ ಫ್ರೂಟ್ಸ್ ಎಲ್ಲ ಕಳಿಸ್ಬೇಕಲ್ಲ, ಹಾಗಾಗಿ ಏನು ಕಳಿಸೋದು ಅಂತ ಬೆಳಗ್ಗೆ ಇವತ್ತು ಯೋಚನೆ ಆಗುತ್ತೆ. ಸೊ ಹಾಗಾಗಿ ಈಗ ಬರಬೇಕಾದ್ರೇ ಇವತ್ತೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಫ್ರೂಟ್ಸ್ ಎಲ್ಲ ತೊಗೊಂಡು ಬರೋದಾಗಿರ್ಬೋದು, ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಮಾರ್ನಿಂಗಿಗೆ ಯಾವಾಗ್ಲೂ ರೆಡಿ ಮಾಡಿ ಇಟ್ಕೊಂಡ್ಬಿಡುತ್ತೆ. ಹನಿ ಕೇಕ್ ನೋಡಿ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಇದು ಸ್ವಲ್ಪ ಸ್ವೀಟ್ ಬಿಸ್ಕೆಟ್ ಬರುತ್ತಲ್ವ, ಆ ಥರದ್ದು ತೊಗೊಂಡು ಬಂದ್ವಿ. ಅಮ್ಮಾಸ್ ಪೇಸ್ಟ್ರೀಸಲ್ಲಿ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ, ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.